ಗಾಯದ ಮೇಲೆ ಬರೆ ಎಳೆಯೋದಕ್ಕೆ ಸರ್ಕಾರ ಸಜ್ಜಾಯ್ತಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಂತರ ಬಸ್ ಟಿಕೆಟ್ ದರ ಏರಿಕೆಗೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಟಿಕೆಟ್ ದರ ಹೆಚ್ಚಿಸುವ ಚಿಂತನೆಯಲ್ಲಿದ್ದೀವಿ ಅಂತ ರಾಜು ಕಾಗೆ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜು ಕಾಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು. ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ನಷ್ಟದಲ್ಲಿದೆ. ಡೀಸೆಲ್ ಹಾಗೂ ಬಸ್ನ ಸ್ಪೇರ್ ಪಾರ್ಟ್ಗಳ ದರ ಕೂಡ ಹೆಚ್ಚಳ ಆಗಿದೆ. ಕಳೆದ 10 ವರ್ಷದಿಂದ ನಾವು ಟಿಕೆಟ್ ದರವನ್ನು ಏರಿಕೆ ಮಾಡಿಲ್ಲ. ಶಕ್ತಿ ಯೋಜನೆಯಿಂದ ನಾವು ಲಾಸ್ ಅಲ್ಲಿದ್ದೀವಿ ಅಂತ ರಾಜು ಕಾಗೆ ನಿಗಮದ ಅಧ್ಯಕ್ಷರು ಒಪ್ಕೊಳ್ತಾ ಇದ್ದಾರೆ. ಈ ಕಡೆಗೆ ಸಾರಿಗೆ ಸಚಿವರು ನೋಡಿದ್ರೆ ಶಕ್ತಿ ಯೋಜನೆ ಬಂದ ಮೇಲೆ ನಮಗೆ ಬಂಪರು ಲಾಭದಲ್ಲಿದ್ದೀವಿ ಅಂತ ಹೇಳ್ತಾರೆ. ಯಾರು ಮಾತು ನಂಬದಂಗಾದ್ರೆ? ನಾನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷನ ವಹಿಸ್ಕೊಂಡ ನಂತರ ಫೆಬ್ರವರಿ ಒಳಗೆ ನಾನು ಅಧಿಕಾರವನ್ನು ತಗೊಂಡಿದ್ದೀನಿ. ಅದಾದ ನಂತರ ನಾನು 375 ಬಸ್ಗಳನ್ನು ಈಗಾಗಲೇ ನಾವು ನಮ್ಮ ಡಿಪೋಗೆ ನಾವು ತೊಗೊಂಡಿದ್ದೀವಿ. ಈಗ ಮುಂದೆ ಸಹಿತ ಮತ್ತು ಈಗ 300 ಬಸ್ಗಳನ್ನು ನಾವು ಮತ್ತೆ ಈಗ ಖರೀದಿ ಮಾಡ್ತಾ ಇದ್ದೀವಿ. ಈಗಾಗಲೇ ಬಸ್ಸದ ಸಮಸ್ಯೆಗಳು ಮತ್ತು ಅಲ್ಲಿ ಈ ಶಕ್ತಿ ಯೋಜನೆ ಕೆಲವು ಲೋಪದೋಷಗಳನ್ನು ನಾವು ಅರಿತುಕೊಂಡು ಸರ್ಕಾರದ ಗಮನಕ್ಕೆ ತಂದು ಇವತ್ತು ಮಕ್ಕಳಿಗೆ ಈ ಸ್ಕೂಲಿಗೆ ಹೋಗುವ ಹಳ್ಳಿಗಳಲ್ಲಿ, ಎಸ್ಪೆಷಲಿ ಸಿಟಿ ಒಳಗಿಂತ ಹಳ್ಳಿಗಳಲ್ಲಿ ಮಕ್ಕಳ ಸಲುವಾಗಿ ನಮಗೆ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಭಾಳ ತೊಂದರೆ ಆಗೋದ್ರಿಂದ ಎಲ್ಲ ಕಡೆ ಹೊಸ ಬಸ್ಸುಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮದು ಒಂದು ಕಾನೂನು ಪ್ರಕಾರ ನಾವು 10 ಲಕ್ಷ ಕಿಲೋಮೀಟರ್ ಓಡಿದ ನಂತರ ಆ ಬಸ್ಗಳನ್ನು ನಾವು ಡಿಮಾಲಿಷ್ ಮಾಡಬೇಕು. ಕೆಲವೊಂದು ಕಾರಣಗಳಿಂದ ನಾವು 14 ಶಕ್ತಿ ಯೋಜನೆಯಿಂದ ಲಾಸು, ಹೀಗಾಗಿ ಟಿಕೆಟ್ ದರ ಹೆಚ್ಚಳ ಮಾಡೋದಕ್ಕೆ ಚಿಂತನೆ ಅಂತ ಇವ್ರು ಹೇಳ್ತಾರೆ. ಇತ್ತೀಚೆಗಷ್ಟೇ ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ ಶಕ್ತಿ ಯೋಜನೆಯಿಂದ ಸಿಕ್ಕಾಪಟ್ಟೆ ಲಾಭ, ಜಾಕ್ಪಾಟ್ ಹೊಡೆದ್ಬಿಟ್ಟಿದೆ, ಹೀಗಾಗಿ ಹೊಸ ಬಸ್ಗಳನ್ನು ಖರೀದಿ ಮಾಡ್ತಾ ಇದ್ದೀವಿ ಅಂತ. ಇವ್ರ ಅನುಕೂಲಕ್ಕೆ ತಕ್ಕಂತೆ ಲಾಸು ನಷ್ಟ ಒಂದು ಯೋಜನೆಯಿಂದ ಅಂತ ಹೆಂಗೆ ಇದನ್ನ ವ್ಯಾಖ್ಯಾನಿಸ್ತಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಜನರ ಜೇಬಿಗೆ ಕತ್ತರಿ ಬೀಳೋದು ನಿಶ್ಚಿತ.